ತಿಂದಿಪ್ಪ ಮತ್ತೆ ಇಲ್ಲೇ ರೋಡ್ ದಂಡಿ ಗಿಡ ಅದ ಕುಂದ್ರ ಅಂದ್ರ ತಾಯಿ ಯವ್ವ ಇಲ್ಲಿ ಬ್ಯಾಡ ಅಂದವ. ಇಲ್ಲಿ ಬ್ಯಾಡಿವಾ ಅಲ್ಲಿ ಕಾಡ ಅರಣ್ಯದೊಳಗೆ ದೊಡ್ಡ ಆಲದ ಗಿಡ ಅದ, ಅಲ್ಲಿ ಬಾವಿ ಅದ, ಅಲ್ಲೇ ನೀರ್ ಅದಾವ, ಅಲ್ಲೇ ಉಣು ನಡಿ ಅಂತೇಳಿ ಮಗ ತಾಯಿ ಕರ್ಕೊಂಡು ಹೋದ. ಗಿಡದ ಬುಡ ಕೂತ ತಾಯಿ ಬುತ್ತಿ ಬಿಚ್ಚಿ ಮಾರಿ ಮುಂದಿಟ್ಳು. ಉಣು ಮಗ ಅಂತೇಳಿ ಬಾಯಾಗ ತುತ್ತಿಡ್ತಾಳ. ಇವನ ತುತ್ತ ಕುತ್ತಿಗೆಯಾಗಿ ಇಡಲ್ದು ಕಣ್ಣ ನೀರ್ ಧಾರಾಳವಾಗಿ ಹರಿಲಕತ್ತು. ಅವಾಗ ತಾಯಿ ಕೇಳ್ತಾಳ, ಹೇ ಮಗ ಯಾಕೋ ಕಂದ ಅಪ್ಪ ನೀ 3 ವರ್ಷನಾವ್ ಇರ್ಲಕ್ಕ ಇವತ್ತಿಗೆ 30 ವರ್ಷದ ಮಗ ಅದಿ ಮಗ, ನಿನ್ನ ಕಣ್ಣಾಗ ಒಂದ್ ಹನಿ ನೀರ್ ಬರ್ಲಾರ್ದಂಗ ನೋಡ್ಕೊಂಡಿನಪ್ಪ. ಇವತ್ತು 30 ವರ್ಷದ ಮಗ ಅದ್ಯಪ್ಪ, ಇವತ್ತು ನಿನ್ನ ಕಣ್ಣಾಗ ನೀರ್ ಬರ್ಲಕತ್ತವಂದ್ರ ನಿನಗ ಅಂತ ಸಂಕಟ ಏನು ಬಂದದ ಹೇಳ ಮಗನ, ಬೇಕಂದ್ರ ನನ್ನ ಪ್ರಾಣ ಕೊಟ್ಟು ನಿನ್ನ ಬಂಧನ ಬಿಡಿಸ್ತೀನಿ ಅಂತ ಹೇಳ್ತಾಳ ತಾಯಿ. ನೋಡ್ರಿ ಎಂತ ತಾಯಿ ಭಾವ ಅದು ನೋಡ್ರಿ ಎಂತ ತಾಯಿ ಭಾವ. ಅವಾಗ ಮಗ ಹೇಳ್ತಾನವ್ವ ಏನಿಲ್ಲ ನೀ ನನ್ನ ಹೆಂಡತಿ ಮೂಲಾಗಿ ಅಂತ ನಿನಗ ಒಯ್ದ ಆರ್ಯಣಕ್ ಬಿಟ್ಟು ಬಾ ಅಂತೇಳಿ ಕಳಿಸ್ಯಾಳಂದ. ತಾಯಿ ಅತ್ತಾಳ ಇಟ್ಟೆ ಮಾತಿಗೆ ಅಳ್ತಾರೇನೋ ಮಗ, ಇವತ್ತಿರು ಶರೀರ ನಾಳೆ ಇರುವುದಿಲ್ಲ, ಹಣ್ಣಾದ ತೊಗಲೆಪ್ಪ ಅಳಬ್ಯಾಡ ಕಂದ ಯಪ್ಪ, ನಿನಗ ಮೂಲಾಗಿದ್ದಂದ್ರ ನಾ ಇಲ್ಲೇ ಇರ್ತೀನಿ, ನೀವ್ ಹೋಗಂದಳು ತಾಯಿ. ಅವಾಗ ಮಗ 4 ಹೆಜ್ಜೆ ಮುಂದಕ್ ಹೊಂಟ. ಅವಾಗ ತಾಯಿ ಕಳ್ಳ ಕೇಳಿಲ್ಲ, ಹೇ ಮಗ ಬಾರೋ ಕಂದ ಬಾರೋ, ಏನಾಗಿದೇವ? ಏನಿಲ್ಲ ಮಗ, ಇದು ನಂದು ನಿಂದ ಕಡಿ ಸಂಬಂಧ, ಇವತ್ತು ನನಗ ನಿನಗ ಋಣ ಇಲ್ಲಿಗೆ ಕಳೆದು ಹೋಯ್ತು ಮಗ, ಕೊನೆ ತುತ್ತು ಒಂದ್ 5 ತುತ್ತು ನನ್ನ ಕೈಲಿ ತಿಂದು ಹೋತಿಯೇನೋ ಮಗ ಅಂತ ತಾಯಿ ಕೇಳಿದಳು. ಯಾಕಲ್ದಮ್ಮ ಅಂದ. ಬಾಯಾಗ ತುತ್ತು ಮಾಡಿ ತಾಯಿ ಇಡ್ತೀಳು, ಇವ ಕುತ್ತಿಗ್ಯಾಗ ತುತ್ತ ಹಾಯ್ಕೋತಿದ್ದ ಇಳ್ಯಲ್ದು ಅಳ್ಳಕತ್ತ, ಹಂಗೆ 4 ತುತ್ತ ತಿಂದ. ಏನ ಮನೆ ಕಡೆಗೆ ಹೋಗ್ಬೇಕತ್ತ